ಎಲ್ಲರಿಗೂ ನಮಸ್ಕಾರ. ಇವತ್ತು ಪಿಕ್ನಿಕ್ ಹೊಂಟಿದ್ದೀವಿ. ಪಿಕ್ನಿಕ್ ಲಾಗ್ ಇರುತ್ತೆ ಇವತ್ತಿನ ಲಾಗಲ್ಲಿ. ಇವಾಗ ಲಾಗ್ ಶುರು ಮಾಡೀನಿ. ಮುಂದಿಂದು ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ. ಪಿಕ್ನಿಕ್ ಹೋಗ್ಲಕ್ಕಂತ ಪಲ್ಯ, ಬದ್ನಿಕಾಯಿ ಪಲ್ಯ, ಎಣ್ಣೆಗಾಯಿ, ಹಾಗೆ ಕಾರ್ಬೇಳೆ ಅಂತ ಮಾಡ್ತಿದ್ದೀನಿ. ಇದು ಚಿತ್ರಾನ್ನಕ್ಕೆ ಅನ್ನ. ಇಷ್ಟೆಲ್ಲ ಮಾಡಿಕೊಂಡು ಪಿಕ್ನಿಕ್ ಹೋಗ್ಬೇಕಂತ ಹೊಂಟೀವಿ. ಈಗ ಫ್ರೆಶ್ ಆಗಿರೋ ಕರಿಬೇವನ್ನು ತಂದೀನಿ. ಇದಕ್ಕೆ ಎಲ್ಲ ಹಾಕಿ ಇಟ್ಟೀನಿ. ಇದು ಅನ್ನಕ್ಕೆ ಚಿತ್ರಾನ್ನ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಚಿತ್ರಾನ್ನ ಕಲಿಸ್ತೀನಿ ನೋಡಿ ಫ್ರೆಂಡ್ಸ್. ನಾವು ಸಡನ್ನಾಗಿ ರೆಡಿಯಾಗಿ ಹೊಂಟೀವಿ ನೋಡಿ ಫ್ರೆಂಡ್ಸ್. ನಾವು ಮೊದಲೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ರೆಡಿಯಾಗಿ ಹೊಂಟೀವಿ. ಈಗ ನಿಂಬೆಹಣ್ಣು ಹಿಂಡ್ತೀನಿ ನೋಡಿ. ಆದರೆ ಈ ಬೇಸಿಗೆದಾಗ ಜಾಸ್ತಿ ಇರೋಂಗಿಲ್ಲ ಅಲ್ವಾ. ಚಿತ್ರಾನ್ನ ರೆಡಿ ಆಯಿತು ನೋಡಿ. ಈಗ ಹೊಂಟೀವಿ ಎಲ್ಲ ರೆಡಿ ಮಾಡಿಕೊಂಡು. ಇದು ಅದೇ ಗುಡಿಗೆ ಹೋಗೋ ರೋಡೇ ಅದ. ನಮ್ಮೂರಿಂದ 80 ಕಿಲೋಮೀಟ್ರ್ ಆಗ್ತದೆ. ಹೊಂಟೀವಿ. ಇದು ಅದೇ ಗುಡಿನೇ, ಭೂ ಕೈಲಾಸ ಅಂತ. ಇದು ನಿರ್ಮಾಣ ಮಾಡಿದ್ದು ಅಂದರೆ ಮೊದಲು ರಾಜರದೇನು ಕಟ್ಟಿಸಿದ್ದಲ್ಲ. ಇತ್ತೀಚೆಗೆ ಅಂದರೆ 10 ವರ್ಷ ಮೊದಲು ಕಟ್ಟಿಸಿದ್ರೆ ಅಷ್ಟೇ, ಹೊಸದಾಗಿ. ಈಗ ನೀರಿನೊಳಗೆ ಇದೆ ನೋಡಿ. ಇದು ನೀರಿನೊಳಗೆ ಹೊಂಟೀವಿ. ನೀರಿನೊಳಗೆ 9 ಲಿಂಗ ಕೂಡಿಸಿ ಅದರೊಳಗೆ ನೀರು ದಿನಾಲೂ ಚೇಂಜ್ ಮಾಡ್ತಾರೆ. ಅಲ್ಲಿದ್ದೀವಿ. ಇದು ದೇವ್ರ ದರ್ಶನ ಮಾಡ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಇಲ್ಲಿ ದೊಡ್ಡ ಲಿಂಗನೇ ಕೂಡ್ಸ್ಯಾರ. ಇಲ್ಲಿದೆ ನೋಡಿ ಲಿಂಗ. ದೇವ್ರ ದರ್ಶನ ಮಾಡ್ತಿದ್ದೀವಿ ಈಗ. ಇದು ನೀರಲ್ಲಿದೆ. ಫೋಟೋ ಅಷ್ಟೇ ಅಲ್ಲಿ ತೆಗಿಲಕ್ಕಾಗಿಲ್ಲ ನಮಗೆ. ಇವರೆಲ್ಲರೂ ನಮ್ಮ ಮನೆಯವರೇ, ಎಲ್ಲರೂ ಅಷ್ಟು ಮಂದಿ ಹೋಗಿದ್ದೆವು ನೋಡಿ. ಇಷ್ಟೆಲ್ಲ ಇದೂ ನೀರಾಗಿಂದೆ. ಫೋಟೋ ಅಷ್ಟೇ ತೆಗಿಲಕ್ಕಾಗ್ಯದ, ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಇದು ನಮ್ಮ ಫ್ಯಾಮ್ಲಿ ಅಷ್ಟೇ ನೋಡಿ. ಗುಡಿಗೆ ಶಿಖರ ಏನು ಮಾಡಿಸಿಲ್ಲ. ಒಳಗಡೆ ಲಿಂಗ ಕೂರಿಸಿದ್ದಾರೆ. ಮೇಲೆ ಈಗ ಈ ಥರ ಪರಮಾತ್ಮನನ್ನು ಮೂರ್ತಿ ಮಾಡಿ ಕೂಡ್ಸ್ಯಾರ. ಇದೇ ಅದರದ್ದು ಏನಂತಾರೆ, ಶಿಖರ. ಇದು ಒಂದು ದೇವಿ ಗುಡಿ. ಅದರ ಒಳಗಡೆನೇ ಎಲ್ಲ ದೇವ್ರುಗಳನ್ನ ಇದ್ದಾರೆ. ಇದೊಂದು ದೇವಿ ಗುಡಿ ಅದ. ಒಳಗೆ ದೊಡ್ಡ ಕಾಂಪೌಂಡ್ ಅದ, ದೊಡ್ಡ ಜಾಗ ಅದ. ಎಲ್ಲ ಯಾರು ಬೇಕಾದರೂ ಹೋಗ್ಬೋದು, ದರ್ಶನ ಮಾಡ್ಕೋಬೋದು. ಟಿಕೆಟ್ ಅದ ಅಲ್ಲಿ ದರ್ಶನ ಮಾಡೋಕ್ಕೆ. ಟಿಕೆಟ್ ಇಟ್ಟಿದ್ದಾರೆ. ಒಬ್ರಿಗೆ 100 ರೂಪಾಯಿ ಅಂತ. ಇದು ದೇವಿ ಗುಡಿ ಅದ, ಕಾಳಿಕಾ ದೇವಿ ಗುಡಿ ಅಂತ. ಆ ಕಾಂಪೌಂಡ್ ಒಳಗೇ ಎಲ್ಲ ಅವ. ಇದು ಕಾಂಪೌಂಡು ಇನ್ನು ಜಾಸ್ತಿ ಇದೆ ಜಾಗ ಎಲ್ಲ. ನಾವು ಇದ್ದಲ್ಲೇ ಇದು ಶೂಟ್ ಮಾಡಿದ್ದು. ಇದು ಪರಮಾತ್ಮನ ವಿಗ್ರಹ ಅದ. ಇದು ಎಲ್ಲನೂ ಇಲ್ಲಿ ಒಬ್ಬರು ಏನಂತಾರೆ, ಇವರು ಭಕ್ತರು ಮಾಡಿದ್ದೆ ಎಲ್ಲನೂ. ಅವ್ರ ಭಕ್ತಿ, ಅವ್ರಂದರೆ ಅವ್ರ ಕನಸಿನಾಗ ಬಂದು ಹೇಳಿದ್ರಂತೆ, ಇಲ್ಲಿ ನನಗೆ ಕೂಡಿಸು, ಪೂಜೆ ಮಾಡಿಸು, ಎಲ್ಲ ಈ ಥರ ಮಾಡಿಸು ಅಂತ ಹೇಳಿದ್ರಂತೆ. ಅದರ ಪ್ರಕಾರ ಅವರು ಮಾಡಿದ್ದಾರಂತೆ. ಇವೆಲ್ಲನೂ ವಿಗ್ರಹ ಮಾಡಿ ನೋಡೋಕ್ಕೆ ಇಟ್ಟಿದ್ದಾರೆ ಎಲ್ಲನೂ. ಅಲ್ಲೇ ಪಾರ್ಕ್ ಇದ್ದಂಗೆ ಅದ ಒಳಗೆಲ್ಲ. ಪಿಕ್ನಿಕ್ ಅಂತೂ ಸೂಪರಾಗಿದೆ ಜಾಗ. ಯಾರು ಬೇಕಾದರೂ ಹೋಗ್ಬೋದು. ಚಿಕ್ಕ ಹುಡುಗರಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಸೂಪರಾಗಿದೆ ಪಿಕ್ನಿಕ್ಕಿಗೆ. ಯಾರು ಬೇಕಾದರೂ ಹೋಗ್ಬೋದು ಅಲ್ಲಿಗೆ. ಇಲ್ಲಿ ತನಕ ನಾವು ಈಗ 3 ಸರಿ ಆಯಿತು ಹೋಗ್ತಾಯಿದ್ದೀವಿ. ಇದು 3ನೇ ಸರಿನೋ 4ನೇ ಸರಿನೋ ಅದ. ಅಂದರೆ ಇದು ಆಂಧ್ರಕ್ಕೆ ಬರ್ತದೆ, ತಾಂಡೂರು ಪಕ್ಕದಾಗೆ ಬರ್ತದೆ. ನಮ್ಮೂರಿಂದ 80 ಕಿಲೋಮೀಟ್ರ್ ಆಗ್ತದೆ ನೋಡಿ ಫ್ರೆಂಡ್ಸ್. ನಾವೊಂದು ಜೀಪ್ ತೊಗೊಂಡು ಹೋಗಿದ್ದೆವು. ಇಲ್ಲೆಲ್ಲನೂ ವಿಗ್ರಹಗಳು, ಎತ್ತು ಎಲ್ಲನೂ ಮಾಡಿಸಿ ಇಟ್ಟಿದ್ದಾರೆ.
ನೋಡೋಕ್ಕೆ ಅಂತ ಎಲ್ಲರಿಗೂ ಬಂದವರಿಗೆಲ್ಲ ನೋಡಿ ಖುಷಿ ಪಡಲಿ ಅಂತ ಎಲ್ಲನೂ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ನಾವು ಫಸ್ಟ್ ಹೋದಾಗ ಇರಲಿಲ್ಲ, ಈ ಸರಿ ಹೋದಾಗ ಇವೆಲ್ಲನೂ ಮಾಡಿಸಿಟ್ಟಿದ್ದಾರೆ. ಅವಾಗಿರಲಿಲ್ಲ, ಗಿಡ ಅಷ್ಟೇ ಇತ್ತು, ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಎಲ್ಲ ಇವೆಲ್ಲ ವಿಗ್ರಹ ಮಾಡಿದ್ದಾರೆ. ಇವಾಗ ನೀರಿನೊಳಗೆ ಹೋಗಬೇಕು. ನೀರು ಎದೆ ಮಟ್ಟ ನೀರು ಇರ್ತಾವಲ್ಲಿ, ಒಳಗೆ ಹೋಗ್ಬೇಕು. ಈ ವಿಗ್ರಹ ಅಂತೂ ನೋಡೋಕ್ಕೆ ಭಾರಿ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ನೋಡಿದರೂ ನೋಡ್ಬೇಕನ್ನಿಸ್ತದ ಆ ಥರ ಅವಲ್ಲಿ ಎಲ್ಲ. ಭೂ ಕೈಲಾಸ ಅಂತ ಅದರ ಹೆಸರು. ಇದೆಲ್ಲ ಪಾರ್ಕ್ ಥರ ಮಾಡಿದ್ದಾರೆ. ಎಲ್ಲನೂ ಕೂತ್ಕೊಂಡು ಊಟ ಮಾಡೋಕ್ಕೆ, ಎಲ್ಲ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಲ್ಲನೂ ಇದೆ ನೋಡಿ ಫ್ರೆಂಡ್ಸ್. ಇವೆಲ್ಲ ವಿಗ್ರಹಗಳಿವೆ ಅಲ್ಲಿ. ಇವೆಲ್ಲ ನೋಡಿ, ಇದು ಲೈನ್ ಜಾಗ. ಅದು ಲೈನಿಗೆ ಎಲ್ಲ ಆ ಥರ ಮಾಡಿದ್ದಾರೆ. ಲೈನ್ನಾಗೆ ಹೋಗಬೇಕು ಎಲ್ಲರೂ. ಅಂದರೆ ಶಿವರಾತ್ರಿಗೆ ಜಾಸ್ತಿ ಇರ್ತಾರೆ ಮಂದಿ, ಇವಾಗ ಕಮ್ಮಿ ಇರ್ತಾರೆ. ಇಲ್ಲೆಲ್ಲ ನೀರು ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ಶಾಲೆ ಮಕ್ಕಳದು ವಿಗ್ರಹ ಮಾಡಿದ್ದಾರೆ, ಟೀಚರು ಮಕ್ಕಳದು ಅಂತ. ಇದಾದಮೇಲೆ ಊಟ ಮಾಡಿದೆವು. ಬುತ್ತಿ ಊಟ ಭಾರಿ ಆಗಿತ್ತು. ಬದನೆಕಾಯಿ, ಖಾರಬೇಳೆ, ಬೆಂಡಿ ಫ್ರೈ, ರೊಟ್ಟಿ, ಚಪಾತಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಊಟ ಮಾಡಿದ್ವಿ. ಎಲ್ಲರಿಗೂ ಹಸ್ತಾಯಿದ್ವಿ ನೋಡಿ, ಕುಂತವ್ರಿಗೆಲ್ಲರಿಗೂ. ಅಲ್ಲೆಲ್ಲ ನಮ್ಮ ಫ್ಯಾಮ್ಲಿದವ್ರೆಲ್ಲರೂ ಕುಂತಾರೆ. ಅವರಿಗೆಲ್ಲ ಒಂದೊಂದು ಪ್ಲೇಟು ಹಚ್ಚಿ ಕೊಡ್ತಾಯಿದ್ವಿ. ಈ ರೊಟ್ಟಿ ತೊಗೋತಾಯಿದ್ದೆ ನೋಡಿ ಮಗು. ನೋಡಿ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿ ಊಟ ಮಾಡಿ ಬಂದೀವಿ. ಊಟ ಅಂತೂ ಭಾರಿ ಇತ್ತು. ಇದು ಬೇರೆ ಗುಡಿ. ಇದು ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಅಂತ. ಇದನ್ನು ಒಂದು ಸ್ವಲ್ಪ ಕತ್ಲಾಯಿತು ನೋಡೋಕ್ಕೆ ಹೋಗ್ಬೇಕಂತ ಹೋದರೆ, ಅದಕ್ಕೆ ನೋಡೋಕ್ಕೆ ಈಗ ಬಂದೀವಿ. ಸ್ವಲ್ಪ ಲೇಟ್ ಆಯಿತು, ಕತ್ಲಾಯಿತು. ಈಗ ಇದನ್ನು ಭಾರಿ ದೊಡ್ಡದಾಗಿ ಕಟ್ಸ್ಯಾರ. ಇದು ಮನೆ ಏನಂತಾರೆ ಓಪನಿಂಗ್ ಆಗ್ಯದ. ಇದು ಮುಂದೆ ಬಸವಣ್ಣನ ಕೂಡ್ಸ್ಯಾರ, ಒಳಗಡೆ ಹೇಮರೆಡ್ಡಿ ಮಲ್ಲಮ್ಮ ವಿಗ್ರಹ ಕೂಡ್ಸ್ಯಾರ. ಅದು ಮನೆ ಅಂದರೆ ಒಂದು 2 ತಿಂಗಳಾಯ್ತು ಏನೋ ಅಷ್ಟೇ ಓಪನಿಂಗ್ ಮಾಡಿ. ಭಾಳ ಹೊಸದಿದೆ ಈ ಗುಡಿ. ನಮ್ಮ ರೆಡ್ಡಿ ಜನಕ್ಕೆಲ್ಲ ಭಾಳ ಆಶೀರ್ವಾದ ಮಾಡಿದಾರಂತೆ ಹೇಮರೆಡ್ಡಿ ಮಲ್ಲಮ್ಮ. ನಮ್ಮ ರೆಡ್ಡಿ ಜನ ಭಾಳ ನಡ್ಕೊತಾರೆ ಅಲ್ಲಿ. ಹೇಮರೆಡ್ಡಿ ಮಲ್ಲಮ್ಮಂದು ಫಸ್ಟು ಶ್ರೀಶೈಲದಾಗ ಒಂದಾದ, ಈಗ ಇಲ್ಲಿ ಮಾಡ್ಯಾರ. ನಮ್ಮೂರಿಗೆ ಸಮೀಪನೇ ಆಗ್ತದೆ ನೋಡಿ. ಪೂಜೆ ಮಾಡ್ತಿದ್ರು ಪೂಜಾರಿ, ಅವಾಗೆ ಹೋಗಿ ನಾವು ಕರೆಕ್ಟ್ ಟೈಮಿಗೆ. ಇದು ಪಕ್ಕದಾಗೆ ಒಂದು ಗಣೇಶನ ಗುಡಿ ಇದೆ. ಅಲ್ಲೇ 3 ಕೂಡ್ಸ್ಯಾರ ಪಕ್ಕನೇ. ಮಧ್ಯಾಗ ಹೇಮರೆಡ್ಡಿ ಮಲ್ಲಮ್ಮಂದಾದ, ಆ ಕಡೆ ಈ ಕಡೆ ಗಣೇಶಂದು. ಇದು ವೇಮನ ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಮಾವ ಅಂತ ಅವ್ರದ್ದು ಕೂಡ್ಸ್ಯಾರ. ಇದು ಹೇಮರೆಡ್ಡಿ ಮಲ್ಲಮ್ಮಂದು ನೋಡಿ ವಿಗ್ರಹ ಯಾವ ಥರ ಇದೆ ಅಂತ ನೋಡಿ. ಈಗ ಹೊಸದಿದೆಯಲ್ಲ, ಯಾರು ಜನ ಇಲ್ಲ, ಫ್ರೀಯಾಗಿ ನೋಡ್ಬೋದು ಎಲ್ಲರೂ. ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ. ರೋಡ್ ಪಕ್ಕದಾಗೆ ಇದೆ ನೋಡಿ. ಇಲ್ಲೆಲ್ಲ ನಮ್ಮವರೇ ಇದ್ದಾರೆ, ಬೇರೆಯವ್ರು ಯಾರೂ ಇಲ್ಲ. ರಾತ್ರಿಗೆ 7:30 ಆಗಿತ್ತು ಏನೋ. ಇಲ್ಲಿ ಹೋಮ ಮಾಡೋಕ್ಕೆ ಅಂತ ಮಾಡಿದ್ದಾರೆ ಮಧ್ಯದಾಗೆ. ಇದು ನಂದಿನ ಕೂಡ್ಸ್ಯಾರ. ಇಲ್ಲಿ ನಂದಿ ವಿಗ್ರಹದ. ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಗುಡಿ. ಅಲ್ಲೇ ಕೂಡಬೇಕಂತ ಅನಿಸ್ತಿತ್ತು, ಅಷ್ಟು ತಂಪಾಗಿತ್ತು ನೋಡಿ ಗುಡಿ.
ಸಂಜೆ ಟೈಮ್ ಅಲ್ವಾ, ಅಲ್ಲೇ ಇರಬೇಕು, ಅಲ್ಲೇ ಕೂಡಬೇಕಂತ ಇತ್ತು. ಅಲ್ಲಿ ನಮ್ಮ ಮನೆಯವ್ರು ಕುಂತಾರೆ ನೋಡಿ ಹೆಚ್ಚು ಕಡೆ. ಇದು ಹೊರಗಡೆಯಿಂದ ನಮಸ್ಕಾರ ಮಾಡಿ ಎಲ್ಲ ಆದಮೇಲೆ ಹೊರಗಡೆಯಿಂದ ತೆಗೆದದ್ದು ಇದು. ಇಲ್ಲಿ ನೋಡಿ ಕ್ಲಿಯರಾಗಿ ಕಾಣಿಸ್ತದೆ. ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ಹೇಗಿರ್ತಾರೆ ಅಂತ. ನಮ್ಮ ರೆಡ್ಡಿ ಕುಲಕ್ಕೆ ಆಶೀರ್ವಾದ ಮಾಡಿದವರು ಅವರು ಎಲ್ಲರೂ ಫೋಟೋಗಳು ಇವೆ ಅಲ್ಲಿ. ಇದು ಸೇಡಂ ತಾಲೂಕು ವಾಸವದತ್ತ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ. ರಾತ್ರಿ ಹೊತ್ತು ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ದೀಪ ಹಚ್ಚಿದ ಥರನೇ ಕಾಣಿಸ್ತಿದೆ ಅಲ್ವಾ. ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ್ ತೆಗಿಯೋಕ್ಕೆ. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.